ಸೊ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಫ್ಯೂರಿ ಮಾತಾಡ್ತಿರೋದು. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಯುಗಾದಿ ಹಿಂದಿನ ದಿನ. ಸೊ ಇವತ್ತು ಕ್ಲೀನಿಂಗ್ ವ್ಲಾಗ್ ಇರುತ್ತೆ. ನಾನು ಯುಗಾದಿ ಹಿಂದಿನ ದಿನ ಇನ್ನೇನು ಕ್ಲೀನ್ ಮಾಡ್ತೀನಿ, ಪ್ಲಸ್ ನಾನು ರೂಮ್ ಹೆಂಗೆ ಇಟ್ಕೋತೀನಿ ಅಂತ ವ್ಲಾಗ್ ಮಾಡಿ ತೋರಿಸ್ತೀನಿ. ವ್ಲಾಗ್ ಶುರು ಮಾಡೋಣ ಬನ್ನಿ. ಗೈಸ್, ನನ್ನ ರೂಮ್ ನೋಡ್ಬೋದು ಎಷ್ಟು ಕೆಡ್ದಾಗಿ ಇಟ್ಕೊಂಡಿದ್ದೀನಿ ಅಂತ. ಇಲ್ಲಿ ಸ್ವಲ್ಪ ಬಟ್ಟೆ ಇದೆ, ಅಲ್ಲಿ ಬೆಡ್ ಕ್ಲೀನ್ ಮಾಡಬೇಕು, ಇಲ್ಲಿ ಬೆಲ್ಟ್ ಇದೆ, ಇಲ್ಲಿ ಜಾಕೆಟ್ಸ್ ಇದೆ, ಎಲ್ಲ ಹಿಂಗೆ ಎಸ್ತಿದ್ದೀನಿ. ಇಲ್ಲಿ ಟವಲ್ ಬಟ್ಟೆ ಎಲ್ಲ ಎಸ್ತೀನಿ. ಇಲ್ಲಿ ನೋಡಿದ್ರೆ ಎಲ್ಲ ವ್ಲಾಗಿಂಗ್ ಇಕ್ವಿಪ್ಮೆಂಟ್ಸ್ ಎಲ್ಲ ಇಲ್ಲೇ ಇದೆ. ಇಲ್ಲಿ ಸ್ವಲ್ಪ ಗಲೀಜಿದೆ, ಪ್ಲಸ್ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ಇವೆಲ್ಲ ಕ್ಲೀನ್ ಮಾಡಿ ತೋರಿಸ್ತೀನಿ. ಪ್ಲಸ್ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡೋಕ್ಕೆ ತುಂಬ ಕೆಲಸ ಇದೆ ಇವತ್ತು. ಪ್ಲಸ್ ಬಾಲ್ಕನಿನೂ ಕ್ಲೀನ್ ಮಾಡಬೇಕಾಗತ್ತೆ. ಇಲ್ಲಿ ಫುಲ್ ಧೂಳಿದೆ. ಒಂದೇ ಕ್ಲೀನ್ ಮಾಡ್ಕೊಂಡು ಹೋಗೋಣ ಬನ್ನಿ, ಶುರು ಮಾಡೋಣ. ಗೈಸ್, ಇವಾಗ ಜಸ್ಟ್ ನಾನು ವಾಶ್ರೂಮ್ ಕ್ಲೀನ್ ಮಾಡಾಯಿತು. ಫುಲ್ಲು ಕ್ಲೀನ್ ಮಾಡಿದೆ ತನಕ ಸಕ್ಕ ಸುಸ್ತಾಗ್ಬಿಡುತ್ತೆ ಇಲ್ಲಿಗೇ. ಇನ್ನೂ 10% ಮಾತ್ರ ಆಯ್ತು ಕೆಲಸ. ಇವಾಗ ರೂಮೆಲ್ಲ ಕ್ಲೀನ್ ಮಾಡಬೇಕು ಇಷ್ಟೆಲ್ಲ. ರೂಮ್ ಕ್ಲೀನ್ ಮಾಡೋದು ಒಂದು ಟೈಮ್ ಲ್ಯಾಪ್ಸಲ್ಲಿ ಓಡಿಸ್ತೀನಿ. ನೋಡಿ ಎಂಜಾಯ್ ಮಾಡಿ. ಬಾಯ್ ಬಾಯ್. ಗೈಸ್, ಇವಾಗ ರೂಮೆಲ್ಲ ಸಾರ್ಟ್ ಮಾಡಾಯಿತು. ಥಿಂಗ್ಸ್ ಎಲ್ಲ ಎತ್ತಿಟ್ಟಿದ್ದೀನಿ. ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಫುಲ್ ಧೂಳಿದೆ. ಇವೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಹೊಸ ಬೆಡ್ಶೀಟ್, ಹೊಸ ಬೆಡ್ ಕವರ್ ಹಾಕ್ಬಿಟ್ಟು ಶಿವ ಸ್ಟ್ಯಾಚು ಬರಿದೆ ಆದಿ ಹೋಗಿದ್ದು. ಇದು ಸ್ವಲ್ಪ ಒರೆಸ್ಬೇಕು. ಇವೆಲ್ಲ ಒರೆಸ್ಬಿಟ್ಟು ಹೊಸ ಥರ ಹಾಕೋಣ. ಹಾಕ್ತಾ ಸಿಗೋಣ. ಇವಾಗ ಟೈಮ್ ಲ್ಯಾಪ್ಸಲ್ಲಿ ಹೋಗುತ್ತೆ, ಎಂಜಾಯ್ ಮಾಡಿ. ಇವನ್ನೆಲ್ಲ ಸ್ವಲ್ಪ ಸಾರ್ಟ್ ಮಾಡಬೇಕು. ಆಮೇಲೆ ವಾರ್ಡ್ರೋಬ್ ಕ್ಲೀನ್ ಮಾಡಬೇಕು, ಅದನ್ನು ತೋರಿಸ್ತೀನಿ. ವಾರ್ಡ್ರೋಬಲ್ಲಿ ತುಂಬ ಬಟ್ಟೆ ಹಿಂಗೆ ಹೋಗಿದ್ದಾವೆ. ಅದನ್ನು ಮಡ್ಸಿರೋಕ್ಕೇನು ಹೋಗಲ್ಲ, ಬಟ್ ಹಂಗೆ ಕ್ಲೀನ್ ಮಾಡ್ತೀನಿ. ಇವಾಗ ಅದನ್ನು ಮಾಡೋಣ ಬನ್ನಿ. ಇವಾಗ ಜಾಕೆಟ್ಸ್ನೆಲ್ಲ ನಾನು ಆ್ಯಕ್ಚುಲಿ ವಾರ್ಡ್ರೋಬ್ ಹಿಂಗಿದೆ ನೋಡಿ, ಇಲ್ಲೂ ಮತ್ತು ಈ ಕಡೆನೂ ಇದೆ. ಬಟ್ ಇವನ್ನ ಸಾರ್ಟ್ ಮಾಡೋಕ್ಕಾಗಲ್ಲ. ಹಿಂಗೆ ಇಟ್ಟಿರ್ತೀನಿ ಜಾಕೆಟ್ಸ್ನಲ್ಲಿ. ಇವೆಲ್ಲ ಇನ್ನೇನು ಮಡಿಸ್ಬೇಕಾಗತ್ತೆ. ತುಂಬ 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 ಕೆಟ್ಟದಾಗಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದೊಂದು ಸ್ವಲ್ಪ ಬಟ್ಟೆ ಇದೆ, ಇದನ್ನೇನು ಮಡಿಸಿಲ್ಲ. ಮಡ್ಸೋಕ್ಕೆಲ್ಲ ಇವಾಗ ಆಗಲ್ಲ. ಹಂಗೆ ಫುಲ್ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಎಲ್ಲ ಒರೆಸ್ಬೇಕು. ಇವಾಗ ಇದು ಟ್ರೈಪಾಡ್ ಎಲ್ಲ ಚೇಂಜ್ ಮಾಡಬೇಕು, ಆ ಕಡೆ ಇಡಬೇಕು. ಪ್ಲಸ್ ದಿಮ್ ಕವರ್ ಹಾಕಬೇಕು, ಪ್ಲಸ್ ಆದಿಯೋಗಿ ಕ್ಲೀನ್ ಮಾಡಬೇಕು. ಇವೆಲ್ಲ ವಾಶ್ಗೆ ಹಾಕಬೇಕು ಇದನ್ನು. ಇಷ್ಟೆಲ್ಲ ಕೆಲಸ ಆಗಿದೆ. ಮತ್ತು ನಾನು ಸ್ಟಡಿ ಟೇಬಲ್ ಮೈನಾಗಿ ಕ್ಲೀನ್ ಮಾಡಬೇಕು ನೋಡಿ. ಎಲ್ಲ ಎಕ್ಸಾಮ್ ಪೇಪರ್ಸು, ಹ್ಯಾಟು, ಪವರ್ ಬ್ಯಾಂಕ್, ಚಾರ್ಜರ್ ಎಲ್ಲ ಇಲ್ಲೇ ಇದೆ. ಫುಲ್ ಕ್ಲೀನ್ ಮಾಡಿಬಿಡೋಣ. ಟೈಮ್ ಲ್ಯಾಪ್ಸೆಲ್ಲ ಓಡಿಸ್ತೀನಿ, ಹಂಗೆ ಮಾತಾಡ್ತಾನೆ ಇರ್ತೀನಿ. ಲೆಟ್ಸ್ ಗೋ, ಬನ್ನಿ ಕೆಲಸ ಮಾಡೋಣ. ಗೈಸ್, ನೀವು ನೋಡಿರ್ಬೋದು, ಇದು ಫುಲ್ ಕ್ಲೀನ್ ಮಾಡಿದ್ದೀನಿ ನೋಡಿ. ವರ್ಷೆಲ್ಲ ಆಯಿತು, ಟೈಮ್ ಲ್ಯಾಪ್ಸಲ್ಲಿ ನೋಡಿರ್ತೀರಾ. ಇವಾಗ ಫೈನಲ್ ಸ್ಟೆಪ್ ಬಂದುಬಿಟ್ಟು ನಂದು ಸ್ಟಡಿ ಟೇಬಲ್ನ ಇಲ್ಲಿ ಕಾಣುತ್ತಲ್ವ ಎಷ್ಟು ಧೂಳಿದೆ ಅಂತ. ಇವೆಲ್ಲ ಕ್ಲೀನ್ ಮಾಡಿಬಿಟ್ಟು ಪ್ಲಸ್ ಇದನ್ನೆಲ್ಲ ಸಾರ್ಟ್ ಮಾಡ್ಬಿಟ್ಟು ಥಿಂಗ್ಸ್ನ ಈ ವಾಟರ್ ಹೊಡೆಯಿಡಬೇಕಾಗತ್ತೆ. ಇದು ಸ್ವಲ್ಪ ಕ್ಲೀನ್ ಮಾಡಬೇಕು. ಇವೆಲ್ಲ ಕ್ಲೀನ್ ಮಾಡಿಬಿಟ್ಟು ಒರೆಸ್ಬಿಟ್ಟು ಆಮೇಲೆ ಮೈನ್ ಕೆಲಸ ಇದೆ ನೆಲ ಒರೆಸ್ಬೇಕಾಗತ್ತೆ. ಕಾಣುತ್ತಲ್ವ ಫುಲ್ ಧೂಳಿದೆ, ಸಖತ್ ಧೂಳಿದೆ. ಇವೆಲ್ಲ ಒರೆಸ್ಬಿಟ್ರೆ ಲಾಸ್ಟ್ ಬಾಲ್ಕನಿ ನೋಡ್ಕೊಳುತ್ತೆ. ಇವಾಗ ಇನ್ನು ಕ್ಲೀನ್ ಮಾಡ್ಕೊಂಡು ಹೋಗೋಣ ಬನ್ನಿ. ಥಿಂಗ್ಸ್ ಎಲ್ಲ ಸಾರ್ಟ್ ಮಾಡಾಯಿತು. ಎಷ್ಟು ದಿನ ಕಾಣ್ತೆ ನೋಡಿ ಇವಾಗ. ಇವಾಗ ಬಂದುಬಿಟ್ಟು ಫುಲ್ ಧೂಳು ಎಲ್ಲ ಒರೆಸ್ಬೇಕಾಗತ್ತೆ. ಬಟ್ಟೆ ನೆನೆಸ್ಕೊಂಬಿಟ್ಟು ಒರೆಸೋಣ ಧೂಳೆಲ್ಲ. ಲೆಟ್ಸ್ ಗೋ. ಗೈಸ್, ಇವಾಗ ನೋಡ್ಬೋದು ಎಷ್ಟು ಕ್ಲೀನ್ ಆಯಿತು ಅಂತಂದರೆ ಫುಲ್ಲು ಧೂಳೆಲ್ಲ ಫುಲ್ ಒರೆಸ್ಬಿಟ್ಟಿದ್ದೀನಿ. ಇಲ್ಲೂ ಒರೆಸಾಯಿತು. ಇವನ್ನೆಲ್ಲ ಇವಾಗ ವಾಶಿಗೆ ಹಾಕ್ಬಿಟ್ಟು ಇವನ್ನ ಸ್ವಲ್ಪ ವಾಶ್ ಮಾಡಬೇಕು. ನನ್ನ ಥೈಲ್ಯಾಂಡ್ ಫೋಟೋ ನೋಡಿ, ಫುಲ್ ಧೂಳಾಗೋಗ್ಬಿಟ್ಟಿದೆ. ಸ್ವಲ್ಪ ವಾಶ್ ಮಾಡಬೇಕು. ಇವೆಲ್ಲ ವಾಶ್ ಮಾಡಿದ್ಮೇಲೆ ನಾನು ವಾಶ್ ಆಗಬೇಕು, ಅಂದರೆ ಸ್ನಾನ ಮಾಡಬೇಕು. ಅವೆಲ್ಲ ಮಾಡಿಬಿಟ್ಟು ಸಿಗೋಣ. ಇವಾಗನೆಲ್ಲ ಅರೇಂಜ್ ಮಾಡೋಣ ಬನ್ನಿ. ಆಗಲೇ ಅಲ್ಟಿಮೇಟ್ ಟಾಸ್ಕ್ ಬರೋದು ರೂಮ್ನ ಕ್ಲೀನ್ ಮಾಡಬೇಕು ನೋಡಿ. ಮಾಪ್ ತಗೊಂಬಂದಿದ್ದೀನಿ. ಸ್ವಲ್ಪ ನೀರು ಹಾಕಿದ್ದೀನಿ. ಇವಾಗ ಫುಲ್ ಒರೆಸ್ಕೊಂಡು ಹೋಗಬೇಕು, ನೀಟಾಗಿ ಕ್ಲೀನ್ ಮಾಡ್ಕೊಂಡು. ಅದಾದಮೇಲೆ ಬಾಲ್ಕನಿ ಕ್ಲೀನ್ ಮಾಡಿದ್ರೆ ಆಗುತ್ತೆ. ಇದೂ ಅಷ್ಟೇ ಟೈಮ್ ಲ್ಯಾಪ್ಸಲ್ಲಿ ಓಡಿಸಿ ಫಿನಿಶ್ ಮಾಡ್ಬಿಡ್ತೀನಿ. ಬನ್ನಿ ಹೋಗೋಣ. ಗೈಸ್, ಟೈಮ್ ಲ್ಯಾಪ್ಸಲ್ಲಿ ನೋಡಿರ್ತೀರ ನೀವು. ಕ್ಲೀನ್ ಮಾಡಿದ್ದೀನಿ, ಕಾಣುತ್ತಿಲ್ಲ. ಫುಲ್ಲು ಅದ್ರ ಮೇಲೆ ಓಡಾಡಿದ್ರೆ ಮತ್ತೆ ಫುಟ್ ಪ್ರಿಂಟ್ಸ್ ಬೀಳುತ್ತೆ, ಮತ್ತೆ ಕ್ಲೀನ್ ಆಗುತ್ತೆ ಮಾಡಿ. ಇವಾಗ ಬಾಲ್ಕನಿಗೆ ಹೋಗೋಣ. ಬಾಲ್ಕನಿ ಸ್ವಲ್ಪ ಗಲೀಜಾಗಿರುತ್ತೆ, ಯಾಕೆಂದರೆ ಧೂಳು ಬರ್ತಲ್ಲ ಆಚೆಯಿಂದೆಲ್ಲ. ಬಾಲ್ಕನಿ ಕ್ಲೀನ್ ಮಾಡಿಬಿಟ್ರೆ ನಾನು ರೂಮ್ ಕ್ಲೀನ್ ಆಗಿ ಫುಲ್ಲು. ಕ್ಲೀನ್ ಮಾಡೋಣ ಬನ್ನಿ. ಗೈಸ್, ಇವಾಗ ಫುಲ್ಲು ಕ್ಲೀನ್ ಮಾಡಿ ನೋಡ್ಬೋದು. ಬಾಲ್ಕನಿ ಆಯಿತು, ರೂಮ್ ಆಯಿತು, ಪ್ಲಸ್ ಒರೆಸೋದೆಲ್ಲ ಆಯಿತು. ಒಂದೇ ಒಂದು ಬಾಕಿ ಇದೆ ಅಂತಂದರೆ ಈ ಬೆಡ್ಶೀಟ್ ಮಾತ್ರ ಕ್ಲೀನ್ ಮಾಡೋದು. ಬೆಡ್ಶೀಟ್ ಕ್ಲೀನ್ ಮಾಡಿಬಿಟ್ಟು ಹೊಸ ಬೆಡ್ಶೀಟ್ ಹಾಕ್ಬಿಡೋಣ. ಇದನ್ನು ಮಾಡ್ತೀವಿ ನೋಡಿ. ಈ ಶಿವ ಸ್ಟ್ಯಾಚು ಒಂದು ಸ್ವಲ್ಪ ಒರೆಸ್ಬೇಕು, ಫುಲ್ ಧೂಳಾಗಿದೆ. ಇದು ಹಾಕ್ಬಿಟ್ರೆ ಫುಲ್ ಮುಗೀತು. ಕಂಪ್ಲೀಟ್ ರೂಮ್ ಡೆಕೋರ್ ಎಲ್ಲ ಮುಗೀತು. ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇದೊಂದು ಬಾಕಿ ಇದೆ, ಇದನ್ನು ಮಾಡಬೇಡ ಬನ್ನಿ. ಫ್ಯಾನ್ ಹಾಕೋದು ಬೆಸ್ಟ್ ಅನ್ಸುತ್ತೆ, ಯಾಕೆಂದರೆ ಸ್ವಲ್ಪ ಒಣಕೊಂಬಿಡ್ಲಿ. ಎಲ್ಲ ಬೇಗ ಒಣಗಲಿ, ಫುಟ್ ಪ್ರಿಂಟ್ಸ್ ಬಿಟ್ಬಿಡುತ್ತೆ ಮತ್ತೆ. ಇವಾಗ ಬೆಡ್ಶೀಟ್ ಹಾಕೋಣ ಬನ್ನಿ. ಬೆಡ್ಶೀಟ್ ಹಾಕೋಣ ಅಂತಂದಾಗ ಅಮ್ಮ ಅಂದರು ನಾನೇ ಬೆಡ್ಶೀಟ್ ಹಾಕ್ತೀನಿ, ಹೋಗು ಪರವಾಗಿಲ್ಲ ಅಂತ. ಅದಕ್ಕೋಸ್ಕರ
ಇವಾಗ ರೂಮ್ ಫ್ರೆಶ್ ಹೊಡೆಯೋಣ. ಫೈನಲ್ ಫಿನಿಶಿಂಗ್ ಟಚ್ ಇದು. ನನ್ನ ಸ್ಟೈಲ್ ಇದು ಹೊಡೆಯೋ ಈ ಥರ ಜಾಸ್ಮಿನ್ ಫ್ಲೇವರ್. ಸೊ ಎಲ್ಲ ಕಡೆ ಹೊಡಿತಿದ್ದೀನಿ. ಇಲ್ಲೊಂದು ಸ್ವಲ್ಪ 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 ಎಲ್ಲ ಕಡೆ ಸ್ವಲ್ಪ ಹೊಡೆದ್ಬಿಟ್ಟು ಫ್ಯಾನ್ ಆಗಿದೆಯಲ್ಲ, ಆಮೇಲೆ ಸ್ವಲ್ಪ ಬಾಲ್ಕನಿ ಹೊಡೆದ್ಬಿಡೋಣ. ಸ್ವಲ್ಪ ಧೂಳಿರುತ್ತೆ, ಸೊ ಸ್ಮೆಲ್ ಎಲ್ಲ ನೀಟಾಗಿ ಬರಲಿ. ಸೊ ಗೈಸ್ ಕಂಪ್ಲೀಟ್ಲಿ ರೂಮ್ ಡೆಕೋರೇಷನ್ ಎಲ್ಲ ಮುಗೀತು. ಐ ಮೀನ್ ಲೈಕ್ ರೂಮ್ ಕ್ಲೀನಿಂಗ್ ಎಲ್ಲ ಮುಗೀತು. ನೀವೇ ನೋಡಿರ್ಬೋದು ಎಷ್ಟು ನೀಟಾಗಿ ಮಾಡಿದ್ದೀನಿ. ವೀಡಿಯೋಗೋಸ್ಕರ ನಾನು ಮಾಡಿಲ್ಲ, ಬಟ್ ಹಬ್ಬಕ್ಕೋಸ್ಕರ ನಾನು ಮಾಡಿರೋದು. ನಾಳೆ ಹಬ್ಬ ಅಲ್ವ, ಯುಗಾದಿ ಹಬ್ಬ. ಸೊ ಅದಕ್ಕೋಸ್ಕರ ಮನೆ ಫುಲ್ಲು ಅಂದರೆ ನನ್ನ ರೂಮ್ ಫುಲ್ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು ಹೆಂಗೆ ಕಾಣುತ್ತೆ ಅಂತ. ಸೊ ಒಂದೇ ಒಂದು ಮರ್ತೋಗ್ಬಿಟ್ಟೆ, ಪದೇ ಪದೇ ಹೇಳ್ತೀನಿ ಮತ್ತು ಮರ್ತೇ ಹೋಗ್ತಿದೆ. ಸೊ ಶಿವ ಒಂದು ಸ್ವಲ್ಪ ಧೂಳೆಲ್ಲ ತೆಗೆದ್ಬಿಟ್ಟು ಆದಿ ಹೋಗಿದ್ದು ಕ್ಲೀನ್ ಮಾಡಿಟ್ಬೇಡ. ಇದು ಮಾಡಿಬಿಟ್ರೆ ಕಂಪ್ಲೀಟಾಗಿ ಮುಗ್ದೋಗ್ಬಿಡುತ್ತೆ. ಲಾಸ್ಟಿಗೆ ಒಂದು ರೂಮ್ ತೋರಿಸ್ತೀನಿ ಹೆಂಗಿದೆ ಅಂತ ಫುಲ್ ಕಂಪ್ಲೀಟಾಗಿ. ಇಟ್ಸ್ಕೋ. ಸೊ ಗೈಸ್ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿ ಅಂತ ಆದಿಯೋಗಿ ಸ್ಟ್ಯಾಚುನ ಕಂಪ್ಲೀಟಾಗಿ ಹ್ಯಾಂಡ್ ವಾಶ್ ಹಾಕ್ಬಿಟ್ಟು ಅಂದರೆ ನೀಟಾಗಿ. ಸೊ ವಾಪಸ್ ಅವ್ರ ಪ್ಲೇಸ್ಗೆ ಹೋಗಲಿ. ಇವಾಗ ಶಿವ ಸ್ಟ್ಯಾಚು ಬ್ಯಾಕ್ ಅವ್ರ ಪ್ಲೇಸ್ಗೆ ಹೋಗ್ತಿದೆ. ಸೊ ಇವಾಗ ರೂಮ್ನ ಕಂಪ್ಲೀಟಾಗಿ ತೋರಿಸ್ತೀನಿ, ಪ್ರತಿಯೊಂದು ಸರ್ಫೇಸನ್ನು ಹೆಂಗೆ ಕ್ಲೀನ್ ಮಾಡಿದ್ದೀನಿ ಅಂತ. ಸ್ಟಾರ್ಟಿಂಗ್ ಫ್ರಮ್ ಬಾಲ್ಕನಿ ನೋಡಿ, ಬಾಲ್ಕನಿ ಎಷ್ಟು ಕ್ಲೀನ್ ಮಾಡಿದ್ದೀನಿ. ಇದೊಂದು ಚೇರ್ 6 years ಬ್ಯಾಕ್ ಚೇರ್ ಹಿಂಗೆ ಇದೆ, ಅದೇನು ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಸೊ ಸ್ವಲ್ಪ ಫುಟ್ ಪ್ರಿಂಟ್ ಬಿದ್ದಿದೆ, ಬಟ್ ಇಟ್ಸ್ ಓಕೆ. ಬಾಲ್ಕನಿ ಫುಲ್ ಕ್ಲೀನ್ ಆಗಿದೆ. ಸೊ ಈ ರೂಮ್ ಬಂದುಬಿಟ್ಟು ಇದನ್ನ ಅಮ್ಮ ಹಾಕ್ತಾರಂತೆ, ಬೆಡ್ಶೀಟ್ ಎಲ್ಲ ಹಾಕ್ತಿದ್ದಾರೆ. ಸೊ ಇವೆಲ್ಲ ಒರೆಸಿದ್ದೀನಿ, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಪ್ಲಸ್ ಇಲ್ಲಿ ನೋಡಿ ಎಲ್ಲ ಫುಲ್ಲು ಕ್ಲೀನ್ ಇದೆ. ಪ್ಲಸ್ ಸ್ಟಡಿ ಟೇಬಲ್ ಎಷ್ಟು ಚೆನ್ನಾಗಿದೆ ಅಂತ ಕಂಪ್ಲೀಟಾಗಿ ಆಗಿದೆ. ಸೊ ಅದು ಬಿಟ್ಟರೆ ವಾಕಿಂಗ್ ವಾರ್ಡ್ರೋಬ್ ಏರಿಯಾದಲ್ಲಿ ಫುಲ್ಲು ಕ್ಲೀನ್ ಮಾಡಿದ್ದೀನಿ ಕಂಪ್ಲೀಟಾಗಿ. ಸೊ ಆ್ಯಕ್ಚುಲಿ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಲೈಕ್ ಇಲ್ಲಿ ಟಾಯ್ಸ್ನ ಇಡಬೇಕು ಅಂತಿದೆ ಪ್ಲ್ಯಾನ್ಸು. ಪ್ಲಸ್ ಇಲ್ಲಿ ಸ್ವಲ್ಪ ಸ್ಟಿಕ್ಕರ್ಸ್ ಎಲ್ಲ ಅನಿಸ್ಬೇಕು. ಸ್ಟಿಕ್ಕರ್ಸ್ ಅಂದರೆ ಸ್ವಲ್ಪ ಪೋಸ್ಟರ್ನ ಅನಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲ್ಯಾನ್ ಇದೆ, ಏನಾರು ಐಡಿಯಾ ಇದೆ ಕಮೆಂಟ್ ಮಾಡಿ. ಸೊ ಇದೆ ನನ್ನ ರೂಮು ಫುಲ್ಲು ಕ್ಲೀನ್ ಡೆಕೋರೇಷನ್ ಎಲ್ಲ ಆಗಿದೆ ಕಂಪ್ಲೀಟಾಗಿ. ಸೊ ಇವಾಗ ರೂಮ್ದೆಲ್ಲ ಕ್ಲೀನ್ ಎಲ್ಲ ಆಯಿತು. ಸೊ ನಾನು ಕ್ಲೀನ್ ಆಗಬೇಕು. ಇವಾಗ ನಾನು ಸ್ನಾನ ಮಾಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಕಟಿಂಗ್ ಮಾಡಿಸ್ಕೊಬೇಕು, ಹೇರ್ ಕಟ್ಟು. ಸೊ ಈಗ ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹೇರ್ ಕಟ್ ಮಾಡಿಸ್ಕೊಂಬಿಟ್ಟು ಮತ್ತು ಲೈಕ್ ಎಲ್ಲ ಕೆಲಸ ಏನಿದೆ ನೋಡೋಣ ಮುಂದೆ. ಸೊ ಇದು ನನ್ನ ರೂಮ್ದೆಲ್ಲ ಇಷ್ಟು ಮುಗೀತು. ಸೊ ಮುಂದೆ ಏನಾಗುತ್ತೆ ನೋಡೋಣ, ಬನ್ನಿ ಲೆಟ್ಸ್ ಗೋ. 2000 years later. ಗೈಸ್ ಹೇರ್ ಕಟ್ಗೆ ಹೋಗಿದ್ದೆ, ಕ್ರೇಜಿಯಾಗಿ ಮಾಡಿದ್ದಾರೆ ಹೇರ್ ಕಟ್ ಮಾತ್ರ. ನೋಡಿ ಏನಿದೆ ಅಂತ ಹಿಂದೆ ನೋಡಿ ಕಾಣುತ್ತಲ್ಲ. ಆಮೇಲೆ ಗಡ್ಡ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ. ನಾನು ಹೇಳಿದೆ ನೀವು ಹೆಂಗೆ ಮಾಡ್ತೀರಾ ಮಾಡಿ ಅಂತ, ಸೈಕ ಮಾಡಿದ್ದಾರೆ. ಸೊ ಶೌಟ್ ಟು ಭಯ ಹೇರ್ ಕಟ್ ಮಾಡಿದವ್ರಿಗೆ ಸಗಳ ಮಾಡಿದ್ದಾರೆ. ಗಡ್ಡ ಆಗಲಿ ಮೀಸೆ ಆಗಲಿ ಪ್ಲಸ್ ಫೇಡ್ ನೋಡಿ ಹಿಂಗೆ ಮಾಡಿದ್ದಾರೆ ಅಂತ ಚೆನ್ನಾಗಿ ಮಾಡಿದ್ದಾರೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಸ್ನಾನ ಮಾಡಬೇಕು. ಇವಾಗ ಸ್ನಾನ ಮಾಡೋಕ್ಕಿಂತ ಮುಂಚೆ ನಾನು ಆ್ಯಕ್ಚುಲಿ ಹೇರ್ ಕಟ್ ಶಾಪ್ನ ಬರಬೇಕಾದ್ರೆ ಒಂದೇನೋ ಬುಕ್ ಮಾಡಿದೆ ಝೆಪ್ಟೋದಲ್ಲಿ. ಸೊ ಅದನ್ನು 3 minutes ಬರ್ತೀವಿ ಅಂತ ಕಾಣುತ್ತಲ್ಲ. ಸೊ 3 minutes ಸ್ನಾನ ಮಾಡಬೇಕು ಇವಾಗ. ಸೊ ಬೇಗ ಸ್ನಾನ ಮಾಡಿಬಿಡ್ತೀನಿ ಫಸ್ಟು. ಸರ್ ಪೇ ಆಗಿದೆಯಲ್ಲ? ಥ್ಯಾಂಕ್ ಯು. ಸ್ನಾನ ಮಾಡ್ಕೊಬಿಟ್ಟಿದ್ದೆ. ಥ್ಯಾಂಕ್ ಯು ಸರ್. ಗೈ ಸ್ನಾನ ಮಾಡ್ತಿದ್ದೀನಿ, ಅರ್ಧಂಬರ್ಧ ಸ್ನಾನ ಆಗಿತ್ತು. ಸೊ ಅವ್ರಿಗೆ ಹೇಳಿದೆ ಫೋನ್ ಮಾಡಿ ಸರ್ ಸ್ನಾನ ಮಾಡಿದೆ ಅಂತ. ಸೊ ಪಾಪ ವೆಯ್ಟ್ ಮಾಡಿದ್ರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆಯ್ಟ್ ಮಾಡಿದ್ದಕ್ಕೆ. ಆರ್ಡರ್ ಬಂತು ನೋಡಿ ಸೆಪ್ಟೋ ಕೆಫೆಯಿಂದ. ಯಪ್ಪ ಕರೆಕ್ಟ್ ಟೈಮಲ್ಲಿ ಸ್ನಾನಕ್ಕೆ ಹೋಗಿದ್ದೆ, ಕರೆಕ್ಟಾಗಿ ಆರ್ಡರ್ ಬಂತು. ಸೊ ಇಟ್ಸ್ ಫೈನ್, ವೆಯ್ಟ್ ಮಾಡಿದ್ರು ಪಾಪ. ಇವಾಗ ಏನು ತಿಂಡಿ ತೋರಿಸ್ತೀನಿ, ತಿನ್ನೋಣ ಬನ್ನಿ. ಗೈಸ್ ನಾನು ತೋರಿಸ್ತೀನಿ ಜೆಪ್ಟೋ ಕೆಫೆ ಬುಕ್ ಮಾಡಿದ್ದು. ಸೊ ಇದೆ ನೋಡಿ ಶೀಖ್ ಕಬಾಬ್ ಇವಾಗ. ಸೊ ಇವಾಗ ನನ್ನ ಕೆಲಸ ಮಾಡಾಯಿತು. ಸೊ ಕಟಿಂಗ್ ಎಲ್ಲ ಆಯಿತು. ನನ್ನ ಬ್ಲಾಗ್ ನೋಡ್ಕೊಂಡು ಮನೇಲಿ ಒಬ್ಬನೇ ಇದ್ದಾನಲ್ವಾ. ಸೊ ಶೀಖ್ ಕಬಾಬ್ ಆರ್ಡರ್ ಮಾಡ್ಕೊಂಡು ತಿಂತಾಯಿದ್ದೀನಿ. ತಿಂದಾದ್ಮೇಲೆ ಸಿಗ್ತೀನಿ. ಎಲ್ಲ ಕೆಲಸ ಮುಗಿದಿದೆ ಆ್ಯಕ್ಚುಲಿ ಇವತ್ತು. ಸೊ ಏನಾಗಿದ್ದರೆ ಮಾಡೋಣ. ಸೊ ಎಲ್ಲ ಹಬ್ಬಕ್ಕೆಲ್ಲ ರೆಡಿ ಆಗಿದ್ದೀವಿ ಇವಾಗ. ಸೊ ಇದನ್ನು ಖಾಲಿ ಮಾಡ್ಬಿಟ್ಟು ಸಿಗ್ತೀನಿ ಬನ್ನಿ. ಸೊ ಗೈಸ್ ಇವತ್ತಿನ ವ್ಲಾಗ್ ಇಲ್ಲೇ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿದೆ, ಪ್ಲಸ್ ನಾನು ಹೇರ್ ಕಟ್ ಮಾಡಿಸ್ಕೊಂಬಂದೆ, ಪ್ಲಸ್ ಹೊಸ ಡಿಶ್ ಟ್ರೈ ಮಾಡಿದೆ ಝೆಪ್ಟೋ ಕೆಫೆಯಿಂದ. ಸೊ ತುಂಬ ಕೆಲಸ ಆಯಿತು ಇವತ್ತು. ಆಮೇಲೆ ನಾನು ವ್ಲಾಗ್ ಅಂತ ಕೆಲಸ ಮಾಡಿಲ್ಲ. ಸೊ ನಾಳೆ ಯುಗಾದಿ ಹಬ್ಬ ಇದೆ ಅಂತ ಹೊಸತನ ಬರಲಿ ಅಂತ ಈ ಥರ ಕೆಲಸ ಮಾಡ್ತೀನಿ. ಸೊ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ನನ್ನದೇ ವ್ಲಾಗ್ಸ್ ಓಡ್ತಾ ಇದೆ. ಸಬ್ಸ್ಕ್ರೈಬ್ ಟು ಫ್ಯೂರಿ ಕನ್ನಡ ವ್ಲಾಗ್ಸ್, ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಖತ್ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ. ಸೊ ಇನ್ನೂ ಕ್ರೇಜಿ ಕಂಟೆಂಟ್ ಬರುತ್ತೆ ಅಪ್ಕಮಿಂಗ್ ಡೇಸಲ್ಲಿ. ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿ ಏನು ಮಾಡ್ತೀನಿ. ಎಲ್ಲರಿಗೂ, ಎಲ್ಲ ಕರ್ನಾಟಕದವ್ರಿಗೂ, ಎಲ್ಲ ಕನ್ನಡಿಗರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಕನ್ನಡ ಹುಡುಗನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿ ಏನು ಮಾಡಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಗೈಸ್, ಟೇಕ್ ಕೇರ್. ಗುಡ್ ನೈಟ್.